ಸರಿಸುಮಾರು ಏನಿಲ್ಲ ಅಂದ್ರೆ 70-80% ಇನ್ನು ಮಿಡಲ್ ಕ್ಲಾಸ್ ಆಗಿ ಉಳ್ಕೊಂಡಿದ್ದಾರೆ. ಇನ್ನು 50-60% ಬಡವರಾಗೆ ಉಳ್ಕೊಂಡಿದ್ದಾರೆ. ಯಾಕೆ ಇನ್ನು ಬಡವರಾಗಿ ಉಳ್ಕೊಂತ ಇದೀವಿ, ಯಾಕೆ ಇನ್ನು ಮಿಡಲ್ ಕ್ಲಾಸ್ ಆಗಿ ಇದ್ದಾರೆ ಅಂತ ಹೇಳಿದ್ರೆ ಆಯ್ತಾ, ನಾವು ತಗೊಳ್ಳೋ ಒಂದು ಕೆಟ್ಟ ಬ್ಯಾಡ್ ಡಿಸಿಷನ್ಗಳಿಂದ, ಫೈನಾನ್ಷಿಯಲ್ ಡಿಸಿಷನ್ಗಳಿಂದ, ಬ್ಯಾಡ್ ಹವ್ಯಾಸಗಳಿಂದ ಆಯ್ತಾ, ಒಂದು ಕೆಟ್ಟ ಅಭ್ಯಾಸಗಳಿಂದ ನಾವು ಫೈನಾನ್ಷಿಯಲ್ ಡಿಸಿಷನ್ಗಳು ತಗೊಂತಾ ಇದ್ದೀವಿ. ಈ ರೀತಿ ನಾವು ಫೈನಾನ್ಷಿಯಲಿ ಬ್ಯಾಡ್ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇನ್ನು ಬಡವರಾಗಿ ಉಳ್ಕೊಂತೀವಿ ಹೊರತು ನಾವು ಶ್ರೀಮಂತರಾಗಲು ಸಾಧ್ಯನೇ ಇಲ್ಲ. ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ನೀವು ಯಾವ ಕೆಟ್ಟ ಅಭ್ಯಾಸಗಳಿಂದ ನೀವು ಇನ್ನೂ ಬಡವರಾಗ್ತಾ ಇದ್ದೀರಾ, ಇನ್ನೂ ನೀವು ಮಿಡಲ್ ಕ್ಲಾಸ್ ಆಗ್ತಾ ಇದ್ದೀರಾ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ. ಯಾವತ್ತು ಒಂದು ಒಳ್ಳೆ ಕಂಟೆಂಟ್ ಫುಲ್ ಇನ್ಫಾರ್ಮೇಶನ್ ಇದ್ದಾಗ ಕಂಪ್ಲೀಟ್ ಆಗಿ ತಿಳ್ಕೊಂಡಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ ಹೊರತು 2-3 ಪಾಯಿಂಟ್ ನೋಡ್ಬಿಟ್ಟು ಟಕ್ ಅಂತ ಆರೋಗೋದಲ್ಲ. ಆರೋಗೋದಕ್ಕೆ ಯಾರು ಇಲ್ಲಿ ಕಾಗೆ ಅಲ್ಲ, ಎಲ್ಲ ಮನುಷ್ಯರು ಆಯ್ತಾ. ಮನುಷ್ಯರು ಒಳ್ಳೆ ಈ ಕಂಟೆಂಟ್ನ ತಗೊಂಡಾಗ ಮಾತ್ರ ನಾವು ಒಳ್ಳೆ ರೀತಿ ಬದುಕೋದಕ್ಕೆ ಸಾಧ್ಯ. ಡೈರೆಕ್ಟ್ ಮೊದಲನೇ ಪಾಯಿಂಟ್ ಬಂದ್ಬಿಡ್ತೀವಿ. ನೀವೇಂತಕ್ಕೆ ಇನ್ನು ಬಡವರಾಗಿ ಉಳ್ಕೊಂಡಿದ್ದೀರಾ, ಇನ್ನು ಎಂತಕ್ಕೆ ನಾವು ಮಿಡಲ್ ಕ್ಲಾಸ್ ಆಗಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇ ಪಾಯಿಂಟು ಟೇಕಿಂಗ್ ಬ್ಯಾಡ್ ಅಡ್ವೈಸ್ ಫ್ರಮ್ ಪುವರ್ ಪೀಪಲ್ ಆಯ್ತಾ. ನಾವೇ ಇಲ್ಲಿ ಮಿಡಲ್ ಕ್ಲಾಸಲ್ಲಿ ಇರ್ತೀವಿ, ನಾವು ಹೋಗ್ಬಿಟ್ಟು ಯಾರೋ ಇನ್ನೊಬ್ಬ ನಮಗಿಂತ ಇನ್ನು ಫೈನಾನ್ಷಿಯಲ್ ನಾಲೆಜೇ ಇಲ್ದಿರೋನ ಹತ್ರ ಸುಮ್ಮನೆ ನಂತರ ಹರಟೆ ಹೊಡ್ಕೊಂಡು ಏನೇನೋ ಅಡ್ವೈಸ್ ಕೊಡೋನ ಹತ್ರ ಹೋಗ್ಬಿಟ್ಟು ನಾವು ಫೈನಾನ್ಷಿಯಲ್ ಅಡ್ವೈಸ್ ತಗೊಂಡ್ರೆ, ಗುರು ನಾನು ಇನ್ನೂ ದುಡ್ಡು ಜಾಸ್ತಿ ಮಾಡ್ಕೊಳ್ಳೋದು ಹೆಂಗೆ, ನಾನು ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ, ನನ್ನ ದುಡ್ಡನ್ನ ಯಾವ ರೀತಿ ಬಳಸಲಿ, ದುಡ್ಡನ್ನ ಇನ್ನಂಗೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ನೀವು ಹೋಗ್ಬಿಟ್ಟು ಯಾರೋ ಹತ್ರ ನಿಮ್ಗಿಂತ ಏನಂತಾರೆ ಫೈನಾನ್ಷಿಯಲಿ ಕಡಿಮೆ ಇರೋನ ಹತ್ರ ಹೋಗಿ ಕೇಳಿದ್ರೆ ಅವ್ನು ಏನಂತ ಅಡ್ವೈಸ್ ಕೊಡ್ತಾನೆ, ಏನೋ ಒಂದು ಬ್ಯಾಡ್ ಅಡ್ವೈಸ್ ಕೊಡ್ತಾನೆ. ಗುರು ಚೀಟಿ ಹಾಕ್ಬಿಡು, ಅದ್ ಮಾಡ್ಬಿಡು, ಅಲ್ಲಿ ಯಾವುದೋ ಒಂದು ಫಂಡ್ಗೆ ಹಾಕ್ಬಿಡು, ಇಲ್ಲಾಂದ್ರೆ ಚಿಟ್ ಫಂಡ್ಗೆ ಹಾಕ್ಬಿಡು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ನಿಮ್ಗೆ ಹಾಕಿ ನೀವು ಇರೋ ಬರೋ ದುಡ್ಡನ್ನೆಲ್ಲ ಕಳ್ಕೊಂಡು ಇನ್ನೂ ವೀಕ್ ಆಗ್ಬಿಡ್ತೀರ ಹೊರತು ಆಯ್ತಾ ಮೇಲ್ಗಡೆ ಹೋಗೋದಕ್ಕಂತೂ ಸಾಧ್ಯ ಇಲ್ಲ. ಯಾವತ್ತು ನಾವು ನಮಗಿಂತ ಫೈನಾನ್ಷಿಯಲಿ ಆಯ್ತಾ 10ರಷ್ಟು ಬೆಳೆದಿರೋರಾಗಿರ್ಬೋದು ಅಥವಾ 5ರಷ್ಟು ಬೆಳೆದಿರೋರಾಗಿರ್ಬೋದು, ಅಟ್ಲೀಸ್ಟ್ ನಮಗಿಂತ ಸ್ವಲ್ಪ ಮೇಲಿರೋರ ಹತ್ರ ಹೋಗ್ಬಿಟ್ಟು ನಾವು ಅಡ್ವೈಸ್ ತಗೋಬೇಕು ಹೊರತು ಯಾವತ್ತು ನಮಗಿಂತ ಫೈನಾನ್ಷಿಯಲಿ ಕಡಿಮೆ ಇರೋರ ಹತ್ರ ಮತ್ತೆ ಫೈನಾನ್ಷಿಯಲ್ ನಾಲೆಜ್ ಕಡಿಮೆ ಇರೋರ ಹತ್ರ ಆಯ್ತಾ ಯಾವತ್ತು ಅಡ್ವೈಸ್ನ ತಗೋಬಾರ್ದು. ಅದಕ್ಕೋಸ್ಕರ ನೀವು ಇನ್ನೂ ಬಡವರಾಗಿ ಉಳ್ಕೊಂಡಿರ್ತೀರಾ, ಇನ್ನೂ ಮಿಡಲ್ ಕ್ಲಾಸ್ ಆಗಿ ಅಲ್ಲೇ ಉಳ್ಕೊಂಡು ಇರ್ತೀರಾ. ಮೇಲ್ಗಡೆ ಒಂದೇ ಒಂದು ಸ್ಟೆಪ್ ಹೋಗೋದಕ್ಕಾಗಲ್ಲ, ಇನ್ನೂ ಸಾಲ ಸೋಲಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ದಯವಿಟ್ಟು ಆಯ್ತಾ ನೀವು ಯಾವತ್ತಾರು ಅಡ್ವೈಸ್ ತಗೋಬೇಕು ಅಂತ ಹೇಳಿದ್ರೆ ನಿಮ್ಗಿಂತ ಫೈನಾನ್ಷಿಯಲಿ ಲಿಟ್ರಸಿ ಅಂಡ್ ಫೈನಾನ್ಷಿಯಲಿ ಚೆನ್ನಾಗಿ ನಾಲೆಜ್ ಇರೋರ ಹತ್ರ ನೀವು ಅಡ್ವೈಸ್ನ ತಗೋಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಯಾರು ಮನುಷ್ಯ ರೂಪದಲ್ಲಿ ಫೈನಾನ್ಷಿಯಲಿ ಅಡ್ವೈಸ್ ಕೊಡೋರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಲಕ್ಷಾಂತರ ವಿಡಿಯೋಗಳಿದೆ ಆಯ್ತಾ ಫೈನಾನ್ಷಿಯಲಿ ಅಡ್ವೈಸ್ ಕೊಡೋರು. ದಯವಿಟ್ಟು ಅಂಥ ವಿಡಿಯೋಗಳನ್ನ ನೋಡಿ ಆಮೇಲೆ ಮುಂದಕ್ಕೆ ಹೆಜ್ಜೆ ಇಡಿ. ನೀವು ಶ್ರೀಮಂತರು ಆಗೋದಕ್ಕೆ ಒಂದೊಂದೇ ಹೆಜ್ಜೆ ಮುಂದಿಡಬೇಕು ಹೊರತು ನಾವು ಯಾವತ್ತೂ ಇನ್ನೂ ಬಡವರಾಗೋದಕ್ಕೆ ಒಂದೊಂದೇ ಹೆಜ್ಜೆ ಹಿಂದೆ ಹೋಗ್ಬಾರ್ದು. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸ್ಪೆಂಡಿಂಗ್ ಮನಿ ಆನ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ ದಟ್ ಡೋಂಟ್ ನೀಡ್ ಆಯ್ತಾ. ನಾವು ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದ್ಸಲಿ ದೊಡ್ಡವರು ಯಾವುದೋ ಒಂದು ಹೇಳಿರ್ತಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಪ್ಪ ಅಂದ್ಬಿಟ್ಟು ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟ್ರ ಬಗ್ಗೆ ಮಾತ್ರ ನಾನು ಪ್ಲಾನ್ ಮಾಡಬೇಕು ಹೊರತು ನನ್ನ ದುಡಿಮೆ ಮೀರಿ ಆಯ್ತಾ ನನ್ನ ಪ್ಲಾನ್ಗಳನ್ನ ಮೀರಿ ನನ್ನ ಕೆಪಾಸಿಟಿ ಮೀರಿ ಯಾವತ್ತು ದುಡ್ಡನ್ನ ಸ್ಪೆಂಡ್ ಮಾಡಬಾರ್ದು. ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ ಅನ್ಕೊಳ್ಳಿ, ಆ ಕಾರಿನ ರೇಟ್ ಬಂದ್ಬಿಟ್ಟು 15 ಲಕ್ಷ ಆಯ್ತಾ. ಆ ಕಾರಿನ ರೇಟ್ ಬಂದ್ಬಿಟ್ಟು 15 ಲಕ್ಷ. ಬಟ್ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಅವ್ನ ದುಡಿಮೆ ಬಂದ್ಬಿಟ್ಟು ಬರೀ 25-30 ಸಾವಿರ ರೂಪಾಯಿ. ಕರೆಕ್ಟಾಗಿ ಡೌನ್ ಪೇಮೆಂಟು ಕಡಿಮೆ ಕಟ್ಬಿಟ್ಟು 1 ಲಕ್ಷನೋ ಇಲ್ಲ 50,000 ಡೌನ್ ಪೇಮೆಂಟ್ ಕಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಆಯ್ತಾ EMI ಹಾಕಿಸ್ಕೊಬಿಡ್ತಾನೆ. ಅದು ತಿಂಗಳಿಗೆ 40 ಸಾವಿರ ರೂಪಾಯಿ ಇಲ್ಲ 30 ಸಾವಿರ ರೂಪಾಯಿ ಬರೋ ರೀತಿ ಡೌನ್ ಪೇಮೆಂಟ್ ಹಾಕಿಸ್ಕೊಬಿಡ್ತಾನೆ. ಅದು 4-5 ವರ್ಷಕ್ಕೆ. ಅವ್ನು ದುಡಿಯೋದೇ ಕಡಿಮೆ, ಬಟ್ ಜನಕ್ಕೆ ತೋರಿಸ್ಬೇಕು ನನ್ನ ಹತ್ರನೂ ಕಾರ್ ಇದೆ ಅನ್ನೋ ಒಂದು ಶೋಕಿ ಮಾಡ್ಕೊಳ್ಳೋದಕ್ಕೋಸ್ಕರ ದೊಡ್ಡ ಫೈನಾನ್ಷಿಯಲಿ ಟ್ರಬಲ್ಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಬರೀ ಇದು ಕಾರ್ ಒಂದೇ ಅಂತಲ್ಲ, ಈ ಜನಕ್ಕೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಐಫೋನ್ ಆಗಿರ್ಬೋದು, ದುಬಾರಿ ಬಟ್ಟೆಗಳಾಗಿರ್ಬೋದು, ನೀವು ಯಾರಿಗೋ ತೋರಿಸ್ಕೊಳ್ಳೋದಕ್ಕೋಸ್ಕರ ನೀವು ಇನ್ನೂ ಎಂತಕ್ಕೆ ಬಡವರಾಗ್ತಿದ್ದೀರಾ, ಅದು ನನ್ನ ಕ್ವಶನ್ನು. ದಯವಿಟ್ಟು ಯಾರಿಗೋ ತೋರಿಸ್ಕೊಳ್ಳೋದಕ್ಕೋಸ್ಕರ ಯಾರ ಹತ್ರನೋ ಮೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಷ್ಟದಲ್ಲಿದ್ದಾಗ ಕಂಡವ್ರು ಯಾರೋ ಬಂದು ನಮಗೆ ಆಯ್ತಾ ನೀನು ಚೆನ್ನಾಗಿರಪ್ಪ, ನೀನು ಅದ್ರ ನೀನು ದುಡ್ಡು ಹಿಡ್ಕೋ ಇಷ್ಟು ಅಂದ್ಬಿಟ್ಟು ಯಾರೋ ₹1 ಕೊಟ್ಬಿಟ್ಟು ಹೋಗಲ್ಲ. ಬಿದ್ದಾಗ ಇನ್ನೂ ಆಡ್ಕೊಳ್ಳೋರು ಜಾಸ್ತಿ ಆಗ್ತಾರೆ ಹೊರ್ತು ನಗಾಡೋರು ಜಾಸ್ತಿ ಆಗ್ತಾರೆ ಹೊರ್ತು ಯಾರೋ ಬಂದು ಕೈ ಎತ್ತಿ ಮೇಲೆ ಹೇಳ್ಸಲ್ಲ. ಅದು ಎಸ್ಪೆಷಲಿ ಫೈನಾನ್ಷಿಯಲಿ. ದಯವಿಟ್ಟು ನೀವು ಏನೇ ಒಂದು ಬೈ ಮಾಡಬೇಕು ಅಂದ್ರೂ, ಏನೇ ಒಂದು ನೀವು ಖರೀದಿಸ್ಬೇಕಾದ್ರೂ 10 ಸಲ ಯೋಚನೆ ಮಾಡಿ. ಅದು ಎಸ್ಪೆಷಲಿ ಏನಂತಾರೆ ಎಕ್ಸ್ಪೆನ್ಸಿವ್ ಥಿಂಗ್ಸು, ನನಗಿದು ನೆಸೆಸಿಟಿ ಇದೆಯಾ,
ನಾನು ಇದನ್ನು ಯೂಸ್ ಮಾಡ್ತೀನಾ, ಆಯಿತಾ, ನನಗೆ ತೀರಾ ನೆಸೆಸಿಟಿ ಇತ್ತು ಅಂದರೆ ಮಾತ್ರ ಅದಕ್ಕೆ ಕೈ ಹಾಕಬೇಕು ಹೊರತು ನನ್ನ ಕೆಪಾಸಿಟಿ ಮೀರಿ ಕೈ ಹಾಕಬೇಕು ಹೊರತು ಇಫ್ ಇನ್ ಕೇಸ್ ನೀವು ತಗೊಳ್ಳೇಬೇಕು ಅಂತ ಹೇಳಿದ್ರೆ ನಿಮ್ಮ ಬಡ್ಜೆಟ್ಗೆ ತೂಗುವಂಥದ್ದು ಏನಂತಾರೆ ಅಂಥದ್ದಕ್ಕೆ ನೀವು ಸ್ಪೆಂಡ್ ಮಾಡಬೇಕು ಹೊರತು ನಿಮ್ಮ ಕೆಪಾಸಿಟಿ ಮೀರಿ ಸ್ಪೆಂಡ್ ಮಾಡಿದಾಗ್ಲೇ EMIಗಳು ಕಟ್ಟಕ್ಕಾಗ್ದಿರಾ ಮತ್ತೊಂದು ಇದು ಮಾಡಿದಿರಾ ಈ ಲೋನ್ ರಿಕವರಿಗಳು ಅವ್ರು ಬಂದು ಆಯ್ತಾ ನಿಮ್ಮ ಕಾರ್ ಆಗಿರ್ಬೋದು ನಿಮ್ಮ ಮನೆಗಳಾಗಿರ್ಬೋದು ಎಲ್ಲ ಜಪ್ತಿ ಮಾಡಿ ಮತ್ತೆ ತಗೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡಬೇಡಿ. ನಿಮ್ಮ ಮನಿ ಏನಾದರೂ ಈ ಥರ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಮೇಲೆ ದುಬಾರಿ ಥಿಂಗ್ಸ್ ಮೇಲೆ ನೀವೇನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವತ್ತಿಂದನೇ ಅದನ್ನ ಸ್ಟಾಪ್ ಮಾಡಿ 10 ಸಲ ಯೋಚನೆ ಮಾಡಿ ಅಥವಾ ಗೊತ್ತಿರೋರ ಹತ್ರ ಫೈನಾನ್ಷಿಯಲಿ ನಾಲೆಜ್ ಇರೋರ ಹತ್ರ ಹೋಗಿ ಆಯ್ತಾ ಅಡ್ವೈಸ್ ತಗೊಂಡು ಆಮೇಲೆ ಸ್ಪೆಂಡ್ ಮಾಡಿ. ಏನಂತಕ್ಕಂತ ಹೇಳಿದ್ರೆ 1 ರೂಪಾಯಿನೂ ಕಷ್ಟಪಟ್ಟು ದುಡ್ದಿರ್ತೀವಿ, ಅದಕ್ಕೆ ನಾವು ಮರ್ಯಾದೆ ಕೊಟ್ಟು ಖರ್ಚು ಮಾಡಬೇಕಾಗತ್ತೆ. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು ಯಾವ ಕೆಟ್ಟ ಅಭ್ಯಾಸ ಅಂತ ಹೇಳಿದ್ರೆ, 3ನೇ ಕೆಟ್ಟ ಅಭ್ಯಾಸ ಏನು ಅಂತ ಹೇಳಿದ್ರೆ ಆಯ್ತಾ ನಾವು ಒಂದೇ ಜಾಬ್ನ ನಂಬ್ಕೊಂಡು ಜೀವನ ಮಾಡೋದು. ಇದು ಯಾವ ಮಟ್ಟಿಗೆ ಆಗೋಗಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಭಾರತದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಇಲ್ಲ ಬೆಂಗಳೂರಲ್ಲೇ ಆಗಿರ್ಬೋದು, ಸುಮಾರು ಜನ ಆಯ್ತಾ ಒಂದೇ ಒಂದು ಜಾಬ್ಗಳನ್ನ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಯಾವುದೋ ಒಂದು ಕೆಲಸ ನಮ್ಮ 3-4 ವರ್ಷದಿಂದ ಮಾಡ್ತಾ ಇರ್ತಾರೆ. ಆ ಕೆಲಸ ಪರ್ಮನೆಂಟ್ ಇರುತ್ತೋ ಇಲ್ಲ ಪರ್ಮನೆಂಟ್ ಇರಲ್ವೋ ಅದು ಗೊತ್ತಿರಲ್ಲ. ಯಾವಾಗ ಬೇಕಂದ್ರೆ ಅವಾಗ ತೆಗಿಬೋದು. ತೆಗೆದಾಕ್ದಾಗ ಆಯ್ತಾ ನಾನು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅನ್ನೋದೇ ಕೆಲವ್ರಿಗೆ ತೋಚಲ್ಲ. ಅದು ಎಸ್ಪೆಷಲಿ ಈ ಕಾಲದಲ್ಲಂತೂ ಈ AI ಟೆಕ್ನಾಲಜಿಗಳೆಲ್ಲ ಏನಂತಾರೆ ಹೆವಿ ಡೆವಲಪ್ ಆಗಿ ಅಪ್ಗ್ರೇಡ್ಗಳಾಗಿ ಸುಮಾರು ಜನನ ಕೆಲಸಗಳಿಂದ ಕಿತ್ತು ಬಿಸಾಕ್ತಾ ಇದ್ದಾರೆ. ಅವಾಗ ನಾವು ಏನು ಮಾಡಬೇಕು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಂಥ ದೊಡ್ಡ ಫೈನಾನ್ಷಿಯಲ್ ಟ್ರಬಲ್ಗೆ ನೀವು ಸಿಗಾಕೋಬೇಡಿ. ಯಾವತ್ತೂ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ನೀವು ಅನ್ಕೋಬಹುದು ಏನಪ್ಪ ಎಲ್ಲಾರು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ತಿರ್ಗಕ್ಕಾಗತ್ತಾ ಅಂತ. ಬಟ್ ಈ ಕಾಲ ಯಾವ ಮಟ್ಟಿಗೆ ಕಾಂಪಿಟೇಟಿವ್ ಆಗೋಗಿದೆ ಅಂತ ಹೇಳಿದ್ರೆ ಆ ಕಾಲದ ತರ ನಾವು ಒಂದೊಂದೇ ಇನ್ಕಮ್ ಇಟ್ಕೊಂಡು ಜೀವನ ಮಾಡೋದಕ್ಕೆ ಇಲ್ಲ ಆಗಲ್ಲ. ಎಲ್ಲಾನು ದುಬಾರಿ ಆಗ್ತಿದೆ, ರೇಟ್ಗಳೆಲ್ಲ ದುಬಾರಿ ಆಗ್ತಿದೆ, ಎಲ್ಲ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆಗ್ತಿದೆ. ಇವತ್ತು ಏನಂತಾರೆ ಬೇಳೆ ಅವಾಗ ಏನಂತಾರೆ 30-40 ರೂಪಾಯಿ ಇದ್ದಿದ್ದು KG ಇವತ್ತು 200-250 ರೂಪಾಯಿ ಮಟ್ಟಿಗೆ ಆಗೋಗಿದೆ. ಆ ಮಟ್ಟಿಗೆ ಥಿಂಗ್ಸ್ಗಳು ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ. ಯೂಸ್ ಮಾಡೋ ಥಿಂಗ್ಸ್ಗಳ ಮೇಲೆ ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಈಗಿರ್ಬೇಕಾದ್ರೆ ಆಯ್ತಾ ನಿಮ್ಮ ಇನ್ಕಮ್ಮು ಜಾಸ್ತಿ ಮಾಡ್ಕೋಬೇಕು. ಅದು ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ನೀವು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೋಬೇಕು. ಜಾಬ್ ಜೊತೆಗೇನೆ ಬೇರೆ ಪಾರ್ಟ್ ಟೈಮು ಅಥವಾ ನೀವೇನಾದ್ರೂ ಏನಂತಾರೆ ಈ ಥರ ಯೂಟ್ಯೂಬ್ ಥಿಂಗ್ಸು ಮಗದೊಂದು ಆಯ್ತಾ ಯಾವ್ದಾದ್ರು ಒಂದು ಇನ್ಕಮ್ನ ರೂಟು ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಒಂದನ್ನೇ ದಯವಿಟ್ಟು ನಂಬ್ಕೊಂಡು ಕೂತ್ಕೋಬೇಡಿ. ಇದು ಒಂದು ದೊಡ್ಡ ದುರಭ್ಯಾಸ ನಮ್ಮ ಭಾರತದಲ್ಲಿ ಇನ್ನೂ ಚಾಲ್ತಿಯಲ್ಲಿದೆ. ದಯವಿಟ್ಟು ಅದನ್ನು ರೂಢಿ ಮಾಡ್ಕೊಳ್ಳಿ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದ್ದಾಗ ನಮಗೊಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಸಿಗುತ್ತೆ. ಇನ್ನು 4ನೇ ಕೆಟ್ಟ ಅಭ್ಯಾಸ ಬಂದ್ಬಿಟ್ಟು ಈ ಫೈನಾನ್ಷಿಯಲಿ ನಾವು ಮಾಡೋ ಒಂದು ಕೆಟ್ಟ ಅಭ್ಯಾಸಗಳು ಏನು ಅಂತ ಹೇಳಿದ್ರೆ ವೇಸ್ಟಿಂಗ್ ಮನಿ ಆನ್ ಎಂಟರ್ಟೈನ್ಮೆಂಟ್ ಅಥವಾ ವೇಸ್ಟಿಂಗ್ ಮನಿ ಅಂಡ್ ಟೈಮ್ ಆನ್ ಎಂಟರ್ಟೈನ್ಮೆಂಟ್. ಸಮಯ ಪ್ಲಸ್ ಏನಂತಾರೆ ದುಡ್ಡು ಎರಡನ್ನೂ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದು ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಮೇಲೆ. ನಮ್ಮ ಮೋಜು ಮಸ್ತಿಗಳಿಗೋಸ್ಕರ ದುಡಿಯೋದನ್ನೆಲ್ಲ ಸುಮಾರು ಜನ ಬರೀ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಹಾಕೋದಕ್ಕೆ, ಫೇಸ್ಬುಕ್ಗಳು ಪೋಸ್ಟ್ ಹಾಕೋದಕ್ಕೆ, ವಾಟ್ಸಪ್ ಸ್ಟೇಟಸ್ ಹಾಕೋದಕ್ಕೆ ಆಯ್ತಾ ಸುಮಾರು ಜನ ತಮ್ಮ ದುಡ್ಡುಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ಎಂಟರ್ಟೈನ್ಮೆಂಟಲ್ಲಿ. ಎಂಟರ್ಟೈನ್ಮೆಂಟ್ಗೆ ಯಾವತ್ತು ನಾವು ದುಡಿಯೋದ್ರಲ್ಲಿ ಒಂದು 10-20% ಹೋಗ್ಬೇಕು ಹೊರತು 80% ಬರೀ ಎಂಟರ್ಟೈನ್ಮೆಂಟ್ಗೆ ಸುರಿಯೋದ್ರಿಂದ ಆಯ್ತಾ ನಮ್ಮ ಲೈಫನ್ನು ನಾವೇ ಹಾಳು ಮಾಡ್ಕೊಳ್ಳೋ ಒಂದು ದಾರಿ ಮಾಡ್ಕೊತೀವಿ. ದಯವಿಟ್ಟು ಎಂಟರ್ಟೈನ್ಮೆಂಟ್ಗೆ ಜಾಸ್ತಿ ದುಡ್ಡು ಸುರಿಬೇಡಿ. ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ನೀವು ನೋಡ್ಬೋದು ಏನಂತಾರೆ ಯಾವುದೋ ಒಂದು ಇವಾಗ ನಾನು ಒಂದು ಟ್ರಿಪ್ಗೆ ಹೋಗ್ಬೇಕು, ಒಂದು ವೆಕೇಶನ್ಗೆ ಹೋಗ್ಬೇಕು ಅಂದ್ರೂ ಲೋನ್ ತೊಗೊಂಡು ಹೋಗೋರು ಸುಮಾರು ಜನ ಇದ್ದಾರೆ. ಬರೀ ಒಂದು ಟ್ರಿಪ್ಪು ವೆಕೇಶನ್ಗೋಸ್ಕರ ಲೋನ್ ತೊಗೊಂಡು ಹೋಗೋರು ಸುಮಾರು ಜನ ಇದ್ದಾರೆ. ನೀವೇನಾದರೂ ಅಂಥವ್ರಾಗಿದ್ದರೆ ಇವತ್ತಿಂದನೇ ಅದನ್ನು ಕಡಿಮೆ ಮಾಡಿ. ಮತ್ತು ಪ್ರತಿನಿತ್ಯ ವಾರದಲ್ಲಿ 2-3 ಫಿಲಮ್ ನೋಡೋರು ಇದ್ದಾರೆ. ಮತ್ತು ಪ್ರತಿ ವಾರ ಬರೀ ಪಬ್ಗೆ ಹೋಗಿ 4-5 ಸಾವಿರ ರೂಪಾಯಿ ಖರ್ಚು ಮಾಡೋ ಸುಮಾರು ಜನ ನನ್ನ ವಿಡಿಯೋ ನೋಡುತ್ತಿರೋರಲ್ಲೇ ಒಂದು 10-20% ಜನ ಇದ್ದೇ ಇರ್ತಾರೆ. ಪಬ್ಗೆ ಹೋಗಿ 4-5 ಸಾವಿರ ರೂಪಾಯಿ ಜಸ್ಟ್ ಒಂದು ಸಿಟ್ಟಿಂಗ್ ಮಾಡಿ ಕೂತ್ಕೊಬಿಟ್ರೆ 5-6 ಸಾವಿರ ರೂಪಾಯಿ ಅಲ್ಲೇ ಡಮಾರ್ ಬರೀ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ದಯವಿಟ್ಟು ನಿಮ್ಮ ಸಮಯನ ನಿಮ್ಮ ದುಡ್ಡನ್ನು ಇಂಥದಕ್ಕೆ ಆದಷ್ಟು ಖರ್ಚು ಮಾಡೋದು ಕಡಿಮೆ ಮಾಡಿ ಆಯಿತಾ. ಅದು ಬರೀ 10-20% ಇರಲಿ ನಿಮ್ಮ ಇನ್ಕಮಲ್ಲಿ, ಇನ್ನು 80% ಬೇರೆದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದು ಫೈನಾನ್ಷಿಯಲಿ ವೃದ್ಧಿ ಆಗೋದಕ್ಕೆ. ಈ ತಪ್ಪುಗಳನ್ನು ಯಾರು ಮಾಡ್ತಿದ್ರೆ ದಯವಿಟ್ಟು ಇವತ್ತಿಂದ ನಿಲ್ಲಿಸಿ. 4ನೇ ತಪ್ಪು ಆಯಿತಾ. ಇನ್ನು ಐದನೇದು ಬಂದ್ಬಿಟ್ಟು ಥಿಂಕಿಂಗ್ ಶಾರ್ಟ್ ಟರ್ಮ್ ವರ್ಸಸ್ ಲಾಂಗ್ ಟರ್ಮ್. ಏನಂತಾರೆ ಇಲ್ಲಿ ಬರೀ ಪ್ರೆಸೆಂಟ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಖರ್ಚುಗಳು ಮಾಡ್ತಾ ಇರ್ತಾರೆ ಹೊರತು ಸುಮಾರು ಜನ ಯಾರು ದೂರದೃಷ್ಟಿನೇ ಇಟ್ಕೊಂಡಿರಲ್ಲ. ಇರಪ್ಪ ಇವತ್ತು ಸ್ವಲ್ಪ ಸೇವ್ ಮಾಡಿಕೊಂಡು ಅದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ
ಆಯ್ತಾ. ನಾಳೆ ಕಾಲಕ್ಕೆ ಅದು ಯೂಸ್ ಆಗುತ್ತೆ ಅನ್ನೋದನ್ನ ಈ ಕಾಲದಲ್ಲಂತೂ ಎಲ್ಲರೂ ಮರ್ತೋಗೇ ಬಿಟ್ಟಿದ್ದಾರೆ. ಅದು ಎಸ್ಪೆಷಲಿ ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ದುಡಿಬೇಕು, ಇವತ್ತು ಉಡಾಯಿಸ್ಬೇಕು, ನಾಳೆ ಮರ್ತೋಗ್ಬಿಡ್ಬೇಕು. ಅದು ನಮ್ಗೆ ಯಾವಾಗ ಅರಿವಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಕಂಪ್ಲೀಟಾಗಿ ನಾವು ದುಡ್ಡನ್ನ ಕಳ್ಕೊಂಡು ನಾವು ನಮ್ಮ ಹತ್ರ ಏನೂ ಇಲ್ದಿರ ಅವತ್ತು ನಮ್ಗೆ ಅನ್ಸುತ್ತೆ, ಗುರು ಅವತ್ತು ನಾನು ಸ್ವಲ್ಪ ಎತ್ತಿಟ್ಟಿದ್ದಿದ್ರೆ ಇವತ್ತು ನನ್ನ ಕಷ್ಟ ಕಾಲಕ್ಕೆ ಯೂಸ್ ಆಗೋದು ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಸೇವಿಂಗ್ಸ್ ಮೆಂಟಾಲಿಟಿನೂ ಬರಲಿ. ಮತ್ತು ಸೇವಿಂಗ್ಸ್ ಮೆಂಟಾಲಿಟಿ ಜೊತೆ ಇವಾಗ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಲ್ಲ, ಅದು ತುಂಬ ಯೂಸ್ ಆಗುತ್ತೆ. ಈ 5ನೇ ತಪ್ಪನ್ನು ದಯವಿಟ್ಟು ನೀವು ಮಾಡಬೇಡಿ. ಬರೀ ಪ್ರೆಸೆಂಟ್ ಬಗ್ಗೆನೇ ಯೋಚನೆ ಮಾಡಬೇಡಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಫ್ಯೂಚರ್ನ ಬ್ರೈಟಾಗಿ ಇಟ್ಕೊಳ್ಳೋದಕ್ಕೆ ಫೈನಾನ್ಷಿಯಲಿ ಆಯಿತಾ ಸ್ವಲ್ಪ ಎತ್ತಿಟ್ಟಾಗ ಆಯಿತಾ ನೆಕ್ಸ್ಟ್ ನೀವೇನು ಮಾಡಬೇಕು, ಯಾವ ತಪ್ಪನ್ನು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಈ ಪಾಯಿಂಟ್ ಹೇಳ್ತೀನಿ. ಇನ್ನು 6ನೇ ಪಾಯಿಂಟ್ ಬಂದ್ಬಿಟ್ಟು ಆಯಿತಾ, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ. ಸರಿಸುಮಾರು ಏನಿಲ್ಲ ಅಂದ್ರೆ 60-70% ಜನ ಬರೀ ಖರ್ಚು ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಹೊರತು, ಬರೀ ಎಕ್ಸ್ಪೆನ್ಸ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ ಹೊರತು, ನಾಟ್ ಲರ್ನಿಂಗ್ ಔ ಟು ಇನ್ವೆಸ್ಟ್. ಇದೆ ನನ್ನ 6ನೇ ಪಾಯಿಂಟು. ಈ ಕೆಟ್ಟ ಅಭ್ಯಾಸನ ನೀವು ಇವತ್ತಿಗೆ ಬಿಟ್ಬಿಡ್ಬೇಕು. ಒಳ್ಳೆ ಅಭ್ಯಾಸದ ಕಡೆ ಫೋಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಳ್ಳಿ, ಮ್ಯೂಚುವಲ್ ಫಂಡ್ಸ್ ಕಲ್ತ್ಕೊಳ್ಳಿ ಆಯಿತಾ. ಇನ್ನೂ ಸುಮಾರು ಇನ್ವೆಸ್ಟ್ಮೆಂಟ್ಗಳಿದೆ. ಈ ಇನ್ವೆಸ್ಟ್ಮೆಂಟ್ಗಳನ್ನ ಯಾರು ಕಲ್ತಿಲ್ವೋ ಅವ್ರು ಇನ್ನೂ ಹಿಂದೆನೇ ಉಳ್ಕೊಬಿಡ್ತೀರಾ. ಇನ್ನೂ ಮಿಡಲ್ ಕ್ಲಾಸ್ ಟ್ರ್ಯಾಪಲ್ಲೇ ಕೂತ್ಕೊಂಡಿರ್ತೀರಾ. ಸ್ಟಾಕ್ ಮಾರ್ಕೆಟು ಕಲ್ತ್ಕೋಬೇಕು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಕಲ್ತ್ಕೋಬೇಕು, ಮ್ಯೂಚುವಲ್ ಫಂಡ್ಸ್ ಮಾಡೋದನ್ನು ಏನಂತಾರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಕಲ್ತ್ಕೋಬೇಕು. ನಾವು ಬರೀ ಬ್ಯಾಂಕಲ್ಲೇ ಸೇವಿಂಗ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ದುಡ್ಡು ಇನ್ಕ್ರೀಸ್ ಆಗಲ್ಲ, ಅದು ಇನ್ನೂ ಡಿಪ್ರಿಷಿಯೇಟ್ ಆಗ್ತಾ ಇರುತ್ತೆ ಅದು ಆಯಿತಾ. ದಯವಿಟ್ಟು ಬರೀ ಬ್ಯಾಂಕಲ್ಲೇ ಸೇವ್ ಮಾಡೋದು ಇದು ಮಾಡ್ಕೋಬೇಡಿ. ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ಕೊಂಡು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಫೋಕಸ್ ಮಾಡಿಕೊಂಡು ಆಯಿತಾ ದೊಡ್ಡ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಮುಂದಕ್ಕೆ ಅದು ಒಂದು 15-20% ವರ್ಷಕ್ಕೆ ಇನ್ಕ್ರೀಸ್ ಆಗೋ ಎಲ್ಲ ಸಾಧ್ಯತೆಗಳು ಇರ್ತವೆ. ಈ ಬ್ಯಾಂಕಲ್ಲಿ ನಿಮಗೆ 5-6% ಕೊಟ್ಬಿಟ್ಟು ಅಲ್ಲಿ ಕಣ್ಮುಚ್ಚೋ ಏನಂತ ಕೈ ತೊಳ್ಕೊಬಿಡ್ತಾರೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವೊಂದು ನಾಲೆಜು ಬೆಳೆಸ್ಕೋಬೇಕು. ಆ ಥರ ನಾಲೆಜ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬುಕ್ಸ್ಗಳು ನಾನು ಲಿಂಕ್ ಕೊಡ್ತೀನಿ. ಈ ಬುಕ್ನ ದಯವಿಟ್ಟು ಎಲ್ಲರೂ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿ ಓದಿ ಆಯಿತಾ. ಅಲ್ಲಿ ಟ್ಯಾಗ್ ಮಾಡ್ತೀನಿ ನಾನು ಆಯಿತಾ. ಇದಾಗಿರ್ಬೋದು, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಗಿರ್ಬೋದು, ಮತ್ತು ನಂತರ ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗಿರ್ಬೋದು, ಮತ್ತು ಸೈಕಾಲಜಿ ಆಫ್ ಮನಿ ಆಗಿರ್ಬೋದು. ಇವೆಲ್ಲ ತುಂಬ ಇಂಪಾರ್ಟೆಂಟು ಬುಕ್ಸ್ಗಳು. ಎಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ನ ಇಂಪ್ರೂವ್ ಮಾಡುತ್ತೆ. ನೀವು ಫೈನಾನ್ಷಿಯಲಿ ಕೆಲವು ತಪ್ಪುಗಳನ್ನು ಮಾಡ್ತಿದ್ದೀರಲ್ಲ, ಈ ಕೆಟ್ಟ ಅಭ್ಯಾಸಗಳಿದೆಯಲ್ಲ, ಇವೆಲ್ಲ ನಿಮ್ಮ ಲೈಫಿಂದ ದೂರ ಹೋಗುತ್ತೆ. ಎಸ್ಪೆಷಲಿ ಬುಕ್ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ನಾನು ಇವತ್ತು ಯಾವುದಾದ್ರು ಮೆನ್ಷನ್ ಮಾಡಿದೆ, ಇಂಥ ಬುಕ್ಗಳನ್ನು ಓದೋದು ರೂಢಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೂ ಬೇರೆ ಬುಕ್ಗಳು ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲಿ ಲಿಟ್ರಸಿನ ಇಂಪ್ರೂವ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ಲು ಇನ್ನು 2 ಪಾಯಿಂಟ್ ಇದೆ. ಈ ಅನ್ಹೆಲ್ದಿ ಲೈಫ್ ಸ್ಟೈಲು. ನನ್ನ 7ನೇ ಪಾಯಿಂಟ್ ಬಂದ್ಬಿಟ್ಟು ಅನ್ಹೆಲ್ದಿ ಲೈಫ್ ಸ್ಟೈಲು. ಯಾರ್ಯಾರು ಎಕ್ಸಸೈಸ್ಗಳು ಮಾಡ್ತಿಲ್ವೋ, ಜಂಕ್ ಫುಡ್ಗಳು ತಿಂತಿರ್ತಿರೋ ಅವರೆಲ್ಲ ಇವತ್ತಿಂದನೇ ಎಚ್ಚರ ವಹಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲಿ ಮುಂದೆ ಆಗುತ್ತಲ್ಲ ಲಾಸ್ಗಳಿಗೆ, ಮುಂದೆ ಹಾಸ್ಪಿಟ್ಲಿಗೆ ಸುರಿತೀರಲ್ಲ, ಅದಕ್ಕೆಲ್ಲ ನೀವೇ ಹೊಣೆಗಾರರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಯಸ್ಸಲ್ಲಿದ್ದಾಗ ನಾವು ಏನು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತೀವಿ, ಜಂಕ್ ಫುಡ್ಗಳು ತಿಂತೀವಿ, ಎಕ್ಸಸೈಸ್ಗಳು ಮಾಡಲ್ಲ. ಆಮೇಲೆ ಒಂದು 35-40 ವರ್ಷ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೆಲ್ತಲ್ಲಿ ಒಂದೊಂದೇ ರೋಗಗಳು ಕಾಣೋದಕ್ಕೆ ಶುರು ಆಗ್ತವೆ. ಅವತ್ತು ಮಾಡಿರೋ ತಪ್ಪುಗಳು ಇವತ್ತು ನಮಗೆ ಆಯಿತಾ ಹಾಸ್ಪಿಟ್ಲಿಗೆ ಹೋಗಿ ಸುರಿಯೋ ಎಲ್ಲ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ನಾವೇನೋ ಈ ಲಕ್ಷಾಂತರ ರೂಪಾಯಿ ಸೇವ್ ಮಾಡಿ ಎತ್ತಿಕ್ಬಿಟ್ಟಿರ್ತೀವಲ್ಲಿ, ಮುಂದಕ್ಕೆ ಎಂಜಾಯ್ ಮಾಡೋಣ, ನಮ್ಮ ಮನೆ ತೊಗೊಳ್ಳೋಣ, ಇದು ತೊಗೊಳ್ಳೋಣ ಅಂದ್ಬಿಟ್ಟು ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ದಿರಂಗೆ ಅವತ್ತು ಮಾಡಿರೋ ತಪ್ಪುಗಳಿಂದ ಹೆಲ್ತ್ ಅಪ್ಸೆಟ್ ಆಗಿ ಹೋಗ್ಬಿಟ್ಟು ನಾವು ಕೊನೆಗೆ ಹಾಸ್ಪಿಟ್ಲಲ್ಲಿ ಸುರಿದು ನಮ್ಮ ಎಲ್ಲ ಸೇವಿಂಗ್ಸ್ಗಳನ್ನ ಕಳ್ಕೊಂಡು ಮತ್ತೆ ಮುಂದಕ್ಕೆ ಏನು ಮಾಡಬೇಕಪ್ಪ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿ ಜೀವನ ಮಾಡೋ ಸಾಧ್ಯತೆ ಬಂದ್ಬಿಡುತ್ತೆ. ದಯವಿಟ್ಟು ಅಂಥ ತಪ್ಪುಗಳನ್ನು ಮಾಡಬೇಡಿ. ಇನ್ನು ಕೊನೆ ಪಾಯಿಂಟ್ ಬಂದ್ಬಿಟ್ಟು ನಾಟ್ ಟ್ರ್ಯಾಕಿಂಗ್. ನಾವು ನಮ್ಮ ಆಯಿತಾ ನಾವು ಏನೇನು ದಿನನಿತ್ಯ ಎಕ್ಸ್ಪೆನ್ಸಸ್ಗಳು ಮಾಡ್ತೀವಿ, ದಿನನಿತ್ಯ ಖರ್ಚುಗಳನ್ನ ಮಾಡ್ತೀವಿ, ಸರಿಸುಮಾರು ಇಲ್ಲಿ 80% 90 ಜನ ಯಾರು ಟ್ರ್ಯಾಕ್ ಮಾಡಲ್ಲ. ಸುಮ್ಮನೆ ಖರ್ಚು ಮಾಡ್ತಾ ಇರೋದು, ಸುಮ್ಮನೆ ಇದು ಮಾಡ್ತಿರೋದು, ಆಮೇಲೆ ನೋಡಿದ್ರೆ ಬ್ಯಾಂಕಲ್ಲಿ ಏನಪ್ಪ ಇಷ್ಟೊಂದೆಲ್ಲ ಖರ್ಚಾಗೋಗಿದೆ ಅಂತ ಬಾಯ್ ಬಡ್ಕೊಳ್ಳೋದು. ಇಂಥ ಕೆಲಸಗಳನ್ನ ಮಾಡ್ಕೋಬೇಡಿ. ನೀವು ಏನೇನು ಒಂದೊಂದು ರೂಪಾಯಿನೂ ನೀವು ಟ್ರ್ಯಾಕ್ ಮಾಡಿದಾಗ ಬರೆದಿಟ್ಟಾಗ ಅಥವಾ ಟ್ರ್ಯಾಕ್ ಮಾಡ್ಕೊಳ್ಳಿ. ಸುಮಾರು ಆ್ಯಪ್ಸ್ಗಳಿದೆ. ಅದು ಏನು ಬೇಡ, ಏನು ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಬುಕ್ ತೊಗೊಳ್ಳಿ. ನೀವು ಪ್ರತಿ ದಿವಸ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟು ಇನ್ಕಮ್ ಬರ್ತಿದೆ ನನಗೆ ಅನ್ನೋದನ್ನು ನೀವು ಬರೀ ಒಂದು 7 ದಿವಸ ಟ್ರ್ಯಾಕ್ ಮಾಡಿ ನೋಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾನು ವೇಸ್ಟ್ ಖರ್ಚುಗಳು ಮಾಡ್ತಾ ಇದ್ದೀನಿ. ಈ ವೇಸ್ಟ್ ಖರ್ಚುಗಳನ್ನ ಮಾಡೋ ಬದಲು ಈ ದುಡ್ಡನ್ನ ನಾನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಸೇವಿಂಗ್ಸ್ ಆದರೂ ಆಗುತ್ತೆ ಅನ್ನೋ ನಿಮಗೆ ಒಂದು ನಾಲೆಜ್ ಬರುತ್ತೆ. ದಯವಿಟ್ಟು ಇವತ್ತು ನಾನು ಏನೇನು ಸಜೆಸ್ಟ್ ಮಾಡಿದ್ದೀನಿ ಆ ಬುಕ್ಸ್ಗಳನ್ನ ನೀವು ಓದಿ. ಫೈನಾನ್ಷಿಯಲಿ ಲಿಟ್ರಸಿ ಇಂಪ್ರೂವ್ ಆಗುತ್ತೆ. ಮೊಬೈಲ್ನ ನೋಡಿಕೊಂಡು ಏನಂತಾರೆ 3 ಹೊತ್ತು ಸ್ಕ್ರೋಲ್ ಮಾಡೋ ಬದಲು ಬುಕ್ಸ್ ಓದೋದನ್ನ ರೂಢಿ ಮಾಡಿಕೊಂಡಾಗ ನಿಮ್ಮ ಫೈನಾನ್ಷಿಯಲ್ ನಾಲೆಜು ಇಂಪ್ರೂವ್ ಆಗುತ್ತೆ. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.